ಗದಗ್ ನಡೀತಿರೋದಲ್ಲ ಅದೇ ಕ್ರಮ ಅಂತ ಹೇಳಿ. ನಾವು ಡಿಮಾರಲೈಸಿಂಗ್ ಪೊಲೀಸ್ ಡಿಪಾರ್ಟ್ಮೆಂಟ್ ಬಗ್ಗೆ ಅನೇಕ ಬಾರಿ ಚರ್ಚೆ ಮಾಡ್ತೀವಿ ಮಲ್ಗತಿ ಸರ್, ಬಟ್ ಅದು ನಮ್ಮ ಸರ್ಕಾರಗಳಿಗೆ ಮತ್ತಗೆ ಎಮ್ಮೆ ಚರ್ಮದ ಸರ್ಕಾರಗಳಿಗೆ ಅದು ಸೀರಿಯಸ್ನೆಸ್ ಗೊತ್ತಾಗಲ್ಲ. ಅಲ್ಲೆಲ್ಲೋ ಕಾಲ್ ತುಳಿತ ಪ್ರಕರಣ, ದಯಾನಂದ್ ಅಂತ ಒಬ್ಬ ಆಫೀಸರ್ನ ಅಮಾನತ್ತು ಅಥವಾ ಏನೋ ಶಿಕ್ಷೆಯ ಥರದಲ್ಲಿ ಬೇರೆ ಇಲಾಖೆಗೆ ಸಸ್ಪೆಂಡ್ ಮಾಡ್ಬಿಡ್ತಾರೆ, ಬೇರೆ ಇಲಾಖೆಗೆ ವರ್ಗಾವಣೆ ಮಾಡ್ಬಿಡ್ತಾರೆ. ಅದರಿಂದಲೇ ಮಾನಸಿಕವಾಗಿ ಕುಗ್ಗಿದಾರಂತ. ಐ ಡೋಂಟ್ ನೋ, ತಿಳಿದ ಸುದ್ದಿ. ಅದ್ರ ಜೊತೆಗೆ ಇವತ್ತು ಎಲ್ಲಿಗೆ ಬಂದಿದೆ ಪರಿಸ್ಥಿತಿ ಅಂದ್ರೆ, ದಯಾನಂದ್ ಅವ್ರ ಬಗ್ಗೆ ಕಾಮೆಂಟ್ಗಳು ಹೆಂಗ್ ಬರ್ತದೆ ಗೊತ್ತಾ? ದರ್ಶನ್ ಅವ್ರನ್ನ ಟಚ್ ಮಾಡಿ ಇದೀಗ ದಯಾನಂದ್ ಅವರು ನೆಮ್ಮದಿಯನ್ನ ಕಳ್ಕೊಂಡ್ರು. ಹಿಂಗ್ ಕಾಮೆಂಟ್ಗಳು, ದಯಾನಂದ್ ಅಂತ ಒಬ್ಬ ಪೊಲೀಸ್ ಆಫೀಸರ್ಗೆ ಇಂಥ ಕಾಮೆಂಟ್ಗಳು. ಇಲ್ಲ, ಇದನ್ನು ಒಪ್ಪೋದಲ್ಲ. ನಾನು ಒಬ್ಬ ಪ್ರಾಮಾಣಿಕ ಅಧಿಕಾರಿ, ಒಂದ್ ದಿವಸ ರಜಾ ಇಲ್ಲದೆ ದುಡಿಯುವಂತ ಅಧಿಕಾರಿ. ಇವತ್ತು ರಜಾ ಹಾಕೊಂಡು ಮನೇಲಿ ಯಾಕೆ ಇರ್ತಾರೆ? ಯಾವುದೇ ಒಂದ್ ದಿವಸನೂ ರಜಾ ತಗೊಂಡಿಲ್ಲ. ಯಾವುದೇ ಮನೆಯಲ್ಲಿ ಎಂತ ಫಂಕ್ಷನ್ ಆದ್ರೂ ಅಟೆಂಡ್ ಆಗುದಿಲ್ಲ ಅವರು. ಅಷ್ಟೊಂದು ಸಿನ್ಸಿಯರ್ ಇರುವಂಥ ಅಧಿಕಾರಿಗೆ ಈ ಥರ ಕಮೆಂಟ್ ಮಾಡಬಾರ್ದು. ಅದು ಒಂಥರ ವ್ಯವಸ್ಥೆಗೆ ವಿರುದ್ಧವಾಗಿ ಮಾತಾಡ್ದಂಗೆ, ಅದು ಪ್ರಾಮಾಣಿಕತೆಗೆ ಅವಮಾನ ಮಾಡ್ದಂಗೆ. ಈ ಥರ ಇರಬಾರ್ದು. ಈ ಥರ ನಾನು ಒಪ್ಪೋದಿಲ್ಲ. ಅದು ಭಾಳ ತಪ್ಪದು. ಆ ಥರ ಆಗಲೇಬಾರ್ದು. ಬಟ್ ಇನ್ನೊಂದೇನಿದೆ, ಈ ಬರೇ ಕರಪ್ಷನ್ ಆಗುವಂಥ ವಿಚಾರಗಳು ಅಲ್ಲಿ ನಡೆದಿಲ್ಲ. ಈಗ ಇನ್ನೂ ಒಂದು ರೀತಿಯಲ್ಲಿ ಸವಲತ್ತುಗಳು ಸಿಗ್ತಾವಲ್ಲಿ. ಏನು VVIPಗಳನ್ನು ಅರೆಸ್ಟ್ ಮಾಡಿ ಅಥವಾ ಅವ್ರಿಗೆ ಶಿಕ್ಷೆ ಆದಾಗೆ, ಅವ್ರ ಜೈಲಿನಾಗ ಹೋದಾಗೆ ಅವ್ರಿಗೆ ತಕ್ಷಣ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಗಿಬಿಡ್ತದೆ. ಅವ್ರಿಗೆ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡ್ತಾರೆ, ದೊಡ್ಡ ಹಾಸ್ಪಿಟ್ಲಿಗೆ. ಅಲ್ಲಿರುವಂಥ ಹಾಸ್ಪಿಟ್ಲಲ್ಲಿ ವ್ಯವಸ್ಥೆ ಇರ್ತದೆ. ಅಲ್ಲಿರುವಂಥ ಡಾಕ್ಟರ್ನೇ ರೆಕಮೆಂಡ್ ಮಾಡ್ತಾನೆ, ನೀವು ಬೋರಿಂಗ್ ಹಾಸ್ಪಿಟ್ಲಿಗೆ ಹೋಗು, ವಿಕ್ಟೋರಿಯಾ ಹಾಸ್ಪಿಟ್ಲಿಗೆ ಹೋಗು. ಅಲ್ಲಿ ಇದು ದೊಡ್ಡದಾದ ಒಂದು ಸೆಲ್ ಇರ್ತದೆ, ಅಲ್ಲಿ ಒಂದು ಸೆಲ್ ಇರ್ತದೆ. ಆದರೆ ಅಲ್ಲಿ ವ್ಯವಸ್ಥೆ ಇರ್ತದೆ. ಎಲ್ಲರೂ ಬಂದು ಭೇಟಿ ಆಗ್ಬೋದು, ಹೆಣ್ಮಕ್ಳು ಮನೆ ಫ್ಯಾಮಿಲಿಯವರು ಭೇಟಿ ಆಗ್ಬೋದು. ಏನೆಲ್ಲ ವ್ಯವಸ್ಥೆಗಳನ್ನ ಆರಾಮಾಗಿ ಕಾಣಬಹುದು. ಈ ತರ ಹೊರಗಡೆ ಬಂದ್ಬರೋ ಅದು ಒಂದೂ ಇನ್ಫ್ಲೂಯೆನ್ಸನೇ. ಅದು ಯಾವ ರೀತಿ ಇನ್ಫ್ಲೂಯೆನ್ಸು, ನಾವು ದುಡ್ಡು ಇರ್ಬೋದು, ವಸೂಲಿ ಇರ್ಬೋದು, ಇನ್ನೊಂದು ಯಾವುದೋ ರೀತಿ ಒತ್ತಡವೂ ಇರ್ಬೋದು. ಈ ತರ ಅವರು ಅದು ಎಂಜಾಯ್ ಮಾಡ್ತಾರೆ. ಅದು ಒಂಥರ ಭ್ರಷ್ಟಾಚಾರನೇ. ಪ್ರತಿಯೊಂದು ಇದರಲ್ಲೇನೂ ಒಂದೊಂದು ರೀತಿಯಲ್ಲಿ ಇಲ್ಲಿ ಭ್ರಷ್ಟಾಚಾರ ನಡೀತಾ ಇದೆ. ಇದೆಲ್ಲ ಮಾಡಬೇಕಾದ್ರೆ ಎಲ್ಲ ಅಧಿಕಾರಿಗಳು ಪ್ರಾಮಾಣಿಕತೆ, ಸ್ವಲ್ಪ ಆದರೂ ಪ್ರಾಮಾಣಿಕತೆ ಇಟ್ಟುಕೊಂಡು ಅಲ್ಲಿ ಹೋಗಿ ಚೆಕ್ ಮಾಡ್ಬೇಕು. ಮೇಡಮ್, ಇಲ್ಲೇ ಆಫೀಸ್ನಾಗ ಕೂತ್ಕೊಂಡು ನೀನು ಸಸ್ಪೆಂಡ್ ಮಾಡ್ತೀನಿ, ನಿನಗೆ ಚಾರ್ಜ್ ಕೊಡ್ತೇನೆ, ನೀನು ಇನ್ಕ್ರಿಮೆಂಟ್ ಕಟ್ ಮಾಡ್ತೀನಿ ಅಂತ ಹೆದರ್ಸಿದ್ರೆ ಯಾರು ಕೆಲಸ ಮಾಡ್ತಾರಾ? ಇವ್ರು ಹೋಗ್ಬೇಕಲ್ಲಿ. ಹೋದಾಗೆ ಒಬ್ಬ DIG ಬಂದಾನ, ಒಬ್ಬ IG ಬಂದಾನ ಅಂದ್ರೆ ಎಲ್ಲರೂ ಅಲ್ಲಿ ಓಡಿ ಬರ್ತಾರೆ, ತಮ್ಮ ಜಾಗದಲ್ಲಿ ನಿಂತ್ಕೋತಾರೆ. ಆಗುವಂಥ ಅನಾಹುತಗಳು. ಈಗ ನೋಡ್ರಿ, ಒಬ್ಬ ಟ್ರಾಫಿಕ್ ಕಾನ್ಸ್ಟೇಬಲ್ ಇದಾರಂದ್ರೆ, ಒಬ್ಬ ಪೊಲೀಸ್ ಇದಾನಂದ್ರೆ ಅಲ್ಲಿ ಲಾ ಆ್ಯಂಡ್ ಆರ್ಡರ್ ಆಟೋಮೆಟಿಕ್ ಸ್ಟಾಪ್ ಆಗ್ತದೆ. ಈಗ ಎಲ್ಲ ಹೆಣ್ಮಕ್ಳಿಗೆ ರಕ್ಷಣೆ ಬರ್ತದೆ. ಅವನೇನು ಮಾಡೋದು ಬೇಕಾಗಿಲ್ಲ, ಲಾಠಿ ಹಿಡ್ಕೊಂಡು ನಿಂತ್ಕೊಂಡ್ರೆ ಸಾಕು ಅವನು ಅಷ್ಟೇ. ಅದ್ರ ಪ್ರೆಸೆನ್ಸ್ ಇಟ್ ಸೆಲ್ಫ್ ಈಸ್ ಎಫೆಕ್ಟಿವ್. ಆ ಥರ ಅಧಿಕಾರಿಗಳು ಅಲ್ಲಿ ಹೋಗಿ ಮಾಡಿದ್ರೆ ಖಂಡಿತವಾಗಿಯೂ ಅದನ್ನು ಪ್ರಿವೆಂಟ್ ಮಾಡ್ಬೋದು. ಇಚ್ಛಾಶಕ್ತಿ ಬೇಕು, ಇಚ್ಛಾಶಕ್ತಿ ತಗೊಂಡು ಕೆಲಸ ಮಾಡಲಿ. ಸುಮ್ಮನೆ ಅಲ್ಲಿ ಅವ್ರ ದುರ್ದೈವ ನಾವು ಹೇಳ್ಬೋದು. ಯಾಕಂದ್ರೆ ಅಲ್ಲಿನೂ ಅಸಹ್ಯ ಆತವ್ರಿಗೆ, ಇಲ್ಲಿನೂ ಅಸಹ್ಯ ಆಗ್ತಾ ಇದೆ. ದಯಾನಂದ್ ಅವ್ರಿಗೆ ಭಾಳ ಮಾನಸಿಕವಾಗಿ ಒಂಥರ ನೆಮ್ಮದಿ ಕಳ್ಕೊಂಡಂಗೆ. ಸರ್ಕಾರಗಳ ಈ ರೀತಿಯ ಕ್ರಮ ಇದೆಯಲ್ಲ ಸರ್. ಇವತ್ತೇನು ಡಾಕ್ಟರ್ G. ಪರಮೇಶ್ವರ್ ಅವರು ಹೇಳಿದ್ರು, ಒಂದು 3-4 ಜನ ಪೊಲೀಸ್ ಆಫೀಸರ್ಗಳನ್ನ ಸಸ್ಪೆಂಡ್ ಮಾಡೋದು ಅಥವಾ ಅವ್ರನ್ನ ಒಂದಷ್ಟು ದಿನಗಳ ಕಾಲ ಕಡ್ಡಾಯ ರಜೆ ಕಳಿಸೋದು, ಈ ರೀತಿ ಕ್ರಮ ಮಾಡ್ಬಿಟ್ರೆ ಸಾಕ? ನೀವಾಗ್ಲೇ ಹೇಳ್ತಿದ್ರಿ ವೈದ್ಯರು, ಎಷ್ಟೋ ಮಂದಿ ವೈದ್ಯರ ಥ್ರೂ ಹೋಗ್ತಿದ್ಯಂತೆ ಮೊಬೈಲ್ ಫೋನ್ಗಳು. ಜೈಲ್ ಒಳಗೆ ಹೋಗುವ ತರಕಾರಿ, ಹಾಲು ಇತ್ಯಾದಿ ಎಸೆನ್ಷಿಯಲ್ ಗೂಡ್ಸ್ ಏನಿದೆ ಅದ್ರ ಥ್ರೂ ಹೋಗುತ್ತೆ. ಇದಕ್ಕೆ ಕಡಿವಾಣ ಹಾಕಬೇಕು ಅಂತಂದ್ರೆ ಏನ್ ಮಾಡ್ಬೇಕು? ಸರ್ಕಾರ ಕೇವಲ ನಾಮಕಾವಸ್ಥೆ ಅನ್ನೋ ರೀತಿಯಲ್ಲಿ ಒಂದಷ್ಟು ಆಕ್ಷನ್ ತಗೊಂಡಿದೀವಿ ಅಂತ ತೋರಿಸಿ ಮಾಡೋ ಆಕ್ಷನ್ ಸಾಕ ಅಂತ ನಾನು ಅದನ್ನು ಕೇಳಿದ್ದೇನೆ. ಇವೇನು ತರಕಾರಿ ಗಾಡಿಗಳು ಬರ್ತವೆ ಅಥವಾ ಗ್ರೋಸರೀಸ್ ಬರ್ತವೆ, ಬರುವಾಗ TV ಮುಂದೆ ಹಿಂಗೆ ಅಡ್ಡ ನಿಲ್ತಾನಂತೆ. ಅಂದ್ರೆ ಅಲ್ಲಿ ಏನು ಕಾಣಬಾರ್ದಂತ ಇಂಪಾರ್ಟೆಂಟ್ ಏನು ವಸ್ತುಗಳು ಇರ್ತವೆ, ಅವು ಪಾಸ್ ಮಾಡ್ಲಿಕ್ಕೆ ಹಿಂಗೆ ಅಡ್ಡ ಬರೋದು, ಅಡ್ಡ ಬಂದು ಹಿಂಗೆ ಹುಡುಕದಂಗೆ ಮಾಡೋದು, ಉದ್ದೇಶಪೂರ್ವಕವಾಗಿ ಅದು ಅವಾಯ್ಡ್ ಮಾಡಲಿಕ್ಕೆ ಆ ಥರನೂ ಮಾಡಿ ಕಳಿಸ್ತಾರೆ. ಇದೆಲ್ಲ ಒಂದೊಂದು ಟ್ಯಾಕ್ಟಿಸ್ ಮೇಡಮ್. ಇವೆಲ್ಲ ಟ್ಯಾಕ್ಟಿಸ್ ಯೂಸ್ ಮಾಡಿನೇ ಈ ಥರ ಅವ್ಯವಹಾರಗಳನ್ನು ಮಾಡಲಿಕ್ಕೆ ಅನುಕೂಲತೆ ಮಾಡಿಕೊಟ್ಟಿದ್ದಾರೆ. ಈಗ ನೋಡಿ, ಪಕ್ಕದಲ್ಲಿ ಮನೆಗಳು ಈಗ ಅದು ಅಲ್ಲಿ ಜಾಮರ್ ಹಾಕಿದ್ದಾರೆ, ಪಕ್ಕದ ಮನೆಯವರು ಕಂಪ್ಲೇಂಟ್ ಕೊಡ್ತಾರೆ ನಮಗೆ, ಅವರು ಮೊಬೈಲ್ ವರ್ಕ್ ಆಗೋದಿಲ್ಲ. ಅದು ನೆಪ. ಅದು ಪಕ್ಕದ ಮನೆಯಲ್ಲಿ ಏರಿಯಾದು ಕಡಿಮೆ ಮಾಡಿದ್ದಾರೆ ಸಾಕು, ಅವರು ಪಕ್ಕದ ನೆಪ ಹೇಳಲಿಕ್ಕೆ ಅದನ್ನು ಮಾಡೋದು. ಯಾರು ಮೀಡಿಯಾದವ್ರು ಹೋದಾಗೆ, ಹಿರಿಯ ಅಧಿಕಾರಿಗಳು ಹೋದಾಗೆ ಎಲ್ಲನೂ ಫಂಕ್ಷನ್ ಮಾಡ್ತಿರ್ತವೆ. CC ಕ್ಯಾಮ್ರಾ ಫಂಕ್ಷನ್ ಮಾಡ್ತಿರ್ತವೆ, ನೀವು ಹೋದಾಗ ಎಲ್ಲ ಫಂಕ್ಷನ್ ಮಾಡ್ತಿರ್ತವೆ. ಉಳಿದ ಹೊತ್ತಾಗ ಯಾಕೆ ಮಾಡೋದಿಲ್ಲ? ಉಳಿದ ಹೊತ್ತಾಗ ಯಾಕೆ ಕೆಡ್ತಾವೆ ಅವು? ಇದು ಉದ್ದೇಶಪೂರ್ವಕವಾಗಿ ಮಾಡೋದು. ಇದರಲ್ಲಿ ಎಲ್ಲರದ್ದು ಇನ್ವಾಲ್ವ್ಮೆಂಟ್ ಇರ್ತದೆ. ಅಲ್ಲಿರುವಂಥ ಹಿರಿಯ ಅಧಿಕಾರಿಗಳು ಹಿಡ್ಕೊಂಡು ಚಿಕ್ಕ ಅಧಿಕಾರಿಗಳಿಗೂ ಇನ್ವಾಲ್ವ್ಮೆಂಟ್ ಇರ್ತದೆ. ಈ ರೇಸ್ ಕೋರ್ಸ್ನಲ್ಲಿ ಇರುವಂಥ ಅಧಿಕಾರಿಗಳು ಅವ್ರಿಗೇನು ಗೊತ್ತೇ ಇರೋದಿಲ್ಲ. ಅವ್ರೇನು ಇದು ಒಂಥರ ಪನಿಷ್ಮೆಂಟ್ ಜಾಗ, ಯಾವಾಗ ನಾ ಇಲ್ಲಿಂದ ಹೋದೇನೋ ಅನ್ನುವಂಥ ಯೋಚನೆ ಮಾಡ್ತಿರ್ತಾರೆ ಹೊರತಾಗಿ ಅಲ್ಲಿ ಯಾರು ಇದ್ಕೊಂಡು ಕಮಿಟ್ ಮಾಡಿ ನಾನು ಇಲ್ಲಿ ಏನೋ ಸುಧಾರಣೆ ಮಾಡಬೇಕು. ಈ ನೋಡಿ ಮೇಡಮ್, ಅವರು ಕಿರಣ್ ಬೇಡಿಯವರು ಇದ್ದಾಗೆ ಕೌನ್ಸಿಲಿಂಗ್ ಮಾಡ್ತಿದ್ರು. ಎಲ್ಲ ದೊಡ್ಡ ದೊಡ್ಡ ಸಾಹಿತ್ಯ ಇದು ಫಿಲಾಸಫರ್ ಪ್ರೊಫೆಸರ್ ಕರೆಸಿ, ಸೈಕಾಲಜಿಸ್ಟ್ ಕರೆಸಿ, ಸಂತರಿಗೆ ಕರೆಸಿ ಅವ್ರಿಗೆ ಪ್ರತಿಯೊಂದು ಪರಿವರ್ತನೆ ಮಾಡುವಂಥ ಕಮಿಟ್ಮೆಂಟ್ ಅವರಲ್ಲಿತ್ತು.
ಹೀಗಾಗಿ ಅಷ್ಟೊಂದು ಸುಧಾರಣೆ ಆಯ್ತು ತಿಹಾರ್ ಜೈಲು. ಇಲ್ಲಿಯವ್ರಿಗೆ ಏನಾಗಿದೆ, ಯಾಕೆ ಮಾಡೋದಿಲ್ಲ ಅಂದ್ರೆ ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ. ಆ ಜಾಗ ಇಲ್ಲಿಂದ ಯಾವಾಗ ಎದ್ದು ಓಡೋದೇನು ನಾನು, ಯಾವಾಗ ನಾನು ಲಾ ಅಂಡ್ ಆರ್ಡರ್ಗೆ ಹೋದೇನು, ಯಾವಾಗ ನಾನು ಕ್ರೈಮ್ DGP ಆದೇನು, ಯಾವಾಗ ನಾನು ಕಮಿಷನರ್ ಆದೇನು, ಈ ಲೆಕ್ಕ ಮಾಡ್ತಿರ್ತಾರೆ ಹೊರತಾಗಿ. ನಾನು ಅದೇ ಪ್ರಶ್ನೆನ ಅಶೋಕ್ ಅವ್ರಿಗೂ ಕೇಳ್ತೀನಿ. ಅಂದ್ರೆ ರಾಜಕೀಯ ಮುಖಂಡರು ಪೊಲೀಸ್ ಇಲಾಖೆಯನ್ನ ಯಾವೆಲ್ಲ ಆಯಾಮದಲ್ಲಿ ಬಲಹೀನ ಮಾಡಬಹುದು ಅನ್ನೋದಕ್ಕೆ ದಯಾನಂದ್ ಅವ್ರ ಪ್ರಕರಣ ತಾಜಾ ಉದಾಹರಣೆ. RCB ತಪ್ಪು ಯಾರ್ದು, ಇನ್ನೇನೋ ರೀತಿಯಲ್ಲಿ ಶಿಕ್ಷೆ ಕೊಡೋಕೆ ಹೋಗಿ ಅವ್ರನ್ನ ವರ್ಗಾವಣೆ ಮಾಡಿದ್ರು. ಸರ್ ಹೇಳ್ದಾಗ ರಜಾನೇ ಹಾಕದ ಒಬ್ಬ ಏನೋ ಧೀಮಂತ ಪೊಲೀಸ್ ಆಫೀಸರು ರಜಾ ಹಾಕಿ ಮನೇಲಿ ಕೂತಿದ್ದಾರೆ. ಇವತ್ತು ಅವರು ಕೂಡ ಮಾಡದೇ ಇರೋ ತಪ್ಪಿಗೆ ಬೈಸ್ಕೊಳ್ಳೋ ತರ ಆಯ್ತು, ಜನರ ಹತ್ರ ಕಾಮೆಂಟ್ಗಳು ಹಾಕ್ಸ್ಕೊಳ್ಳೋ ತರ ಆಗೋಯ್ತು. ನಿಮಗೆ ಪೊಲೀಸಲ್ಲಿ ಪಾಪ ಎಕ್ಸಿಕ್ಯೂಟಿವ್ ಪವರ್ ಸಿಗ್ತಕ್ಕಂಥದ್ದು IPS ಆಫೀಸರ್ಸ್ಗೆ ಅವರ ಒಂದು 30-35 ವರ್ಷ ಸರ್ವಿಸಲ್ಲಿ ಒಂದು 10 ಇಂದ 12 ವರ್ಷ ಸಿಗ್ತದೆ. ಅವರು ಆ ಪಾಪ ದಯಾನಂದ್ ಅಂತವರು ಎಕ್ಸಿಕ್ಯೂಟಿವ್ಗೆ ಬರೋದಿಲ್ಲ ಜಾಸ್ತಿ. ಅವ್ರೇನಂದ್ರೆ ಅವರು ನಿಯತ್ತಾಗಿ ಕೆಲಸ ಮಾಡ್ಕೊಂಡು ಹೋಗ್ತಾರೆ. ಮತ್ತು ದಯಾನಂದ್ ಒಬ್ಬರೇ ಅಲ್ಲ, ಒಂದು 5-6 ಜನ ಇದ್ದಾರೆ, 5-6 ಜನ ಇದ್ದಾರೆ. ಅವ್ರುಗಳು ಆ್ಯಕ್ಚುಲಿ ಏನಂದ್ರೆ ನಿಯತ್ತಾಗಿ ಕೆಲಸ ಮಾಡ್ಕೊಂಡು ಹೋಗ್ಬೇಕು, ನಮ್ಮ ಕೆಲಸ ನಾವು ನೋಡಬೇಕು, ಸಮಾಜಕ್ಕೆ ನಮ್ಮ ಕೈಯಲ್ಲಿ ಕೊಡುಗೆ ಕೊಡಬೇಕು ಅಂತ ಹೇಳಿ ನೋಡ್ಕೊಂಡು ಹೋಗ್ತಾ ಇರ್ತಾರೆ. ಆದರೆ ಪ್ರತಿ ಸಾರಿ ಎಕ್ಸಿಕ್ಯೂಟಿವ್ಗೆ ಯಾರು ಬರ್ತಾರೆ, ಯಾರು ರಾಜಕಾರಣಿಗಳಿಗೆ ಅಡ್ಜಸ್ಟ್ ಆಗ್ತಾರೆ. ರಾಜಕಾರಣಿಗಳು ಅಂತ ಹೇಳಿದ್ರೆ ಎಸ್ಪೆಷಲಿ ನಮ್ಮ ಈ ಕಾಂಗ್ರೆಸ್ ಪಕ್ಷ, ಕಾಂಗ್ರೆಸ್ ಅವರು ಸರ್ಕಾರ ಬಂದಾಗ ಅವ್ರಿಗೇನಂದ್ರೆ ಒಂದು ಮೈಂಡ್ ಸೆಟ್ ಇರುತ್ತೆ. ನಾವು ಒಂದು ಓಲೈಕೆ ರಾಜಕಾರಣ ಮಾಡ್ಕೊಂಡು ಹೋಗ್ತಿರ್ತಾರೆ, ಇನ್ನೊಂದು ಆ ಓಲೈಕೆ ರಾಜಕಾರಣಕ್ಕೆ ತಕ್ಕದಂಥವ್ರನ್ನ ಕುಡಿಸ್ಕೊಂಡು ಹೋಗ್ತಾರೆ. ಜೊತೆಗೆ ಇನ್ನೊಂದೇನಂದ್ರೆ ಕರಪ್ಷನ್, ನಮ್ಗೆ ಎಲ್ಲಾ ಕಡೆಯಿಂದನೂ ದುಡ್ಡು ಬರಬೇಕು ಅಂತ ಹೇಳಿ ನೋಡ್ತಾ ಇರ್ತಾರೆ. ಈ ರೀತಿ ಮೈಂಡ್ ಸೆಟ್ ಏನಿದೆ. ಮತ್ತು ಒಬ್ಬ ಸಚಿವ ಒಂದು ಇನ್ಸ್ಪೆಕ್ಟರ್ಗೆ, ಸಬ್ ಇನ್ಸ್ಪೆಕ್ಟರ್ಗೆ ಫೋನ್ ಮಾಡಿ ಯಾರೋ ಒಬ್ಬ ಕ್ರಿಮಿನಲ್ ಪರವಾಗಿ ಫೋನ್ ಮಾಡ್ತಾನೆ ಅಂತ ಹೇಳಿದ್ರೆ, ಇನ್ನೊಬ್ಬ ಕ್ರಿಮಿನಲ್ ಹೋಗಿ DK ಶಿವಕುಮಾರ್ನ ಕಾಂಟ್ಯಾಕ್ಟ್ ಮಾಡ್ತಾನೆ ಫ್ರಾಡ್ ಮಾಡಿಬಿಟ್ಟು ಅಂತ ಹೇಳಿದ್ರೆ, ಯಾವ ರೀತಿ ಮೈಂಡ್ ಸೆಟ್ ಇದೆ ಈ ಸಮಾಜದಲ್ಲಿ ಅಂತ ಹೇಳಿ ನಮಗೆ ಶಾಕ್ ಆಗ್ತದೆ. ಅಂದರೆ ಭಯ ಇಲ್ಲದೆ ಯಾರಿಗೆ ಬೇಕಾದ್ರೂ ಮೋಸ ಮಾಡು, ಯಾರಿಗೆ ಬೇಕಾದ್ರೂ ಮರ್ಡರ್ ಮಾಡು, ಯಾರಿಗೆ ಬೇಕಾದ್ರೂ ರೇಪ್ ಮಾಡು, ಜೈಲಿಗೆ ಹೋದ್ರೂ ಪರವಾಗಿಲ್ಲ, ಜೈಲಲ್ಲಿ ನಮಗೆ ಸವಲತ್ತುಗಳು ಸಿಗ್ತದೆ. ಇಲ್ಲೇನಂತ ಹೇಳಿದ್ರೆ ಇಲ್ಲೊಂದು 5 ಕೋಟಿನೋ 10 ಕೋಟಿನೋ 20 ಕೋಟಿನೋ ಲೂಟ್ ಮಾಡು, ಜೈಲಿಗೆ ಹೋಗಿ 1 ಕೋಟಿ ಖರ್ಚು ಮಾಡು ಅಂತ ಹೇಳಿ ಯಾವ ಮೈಂಡ್ ಸೆಟ್ಟಲ್ಲಿ ಜನ ಇದ್ದಾರೆ ಅಂತ ಹೇಳಿಬಿಟ್ಟು ಸಮಾಜದಲ್ಲಿ ಯಾವ ರೀತಿ ಸಿಸ್ಟಮ್ ಕೆಡ್ತಾ ಇದೆ ಅಂತ ಹೇಳಿ ನಮ್ಗೆ ಅನಿಸ್ತಾ ಇದೆ. ಒಂದು ಎಜುಕೇಷನ್ ಕೆಟ್ಟಿದೆ. ಎಜುಕೇಷನ್ ಕೆಟ್ಟಿರೋದ್ರಿಂದ ಏನಂದರೆ ತಪ್ಪು ಮಾಡಿದ್ರೆ ಪರವಾಗಿಲ್ಲ, ತಪ್ಪು ಮಾಡಿ ನಾವು ಜೀರ್ಣಿಸ್ಕೊಂಡ್ರೆ ನಮಗೇನು ಇದೇ ಇಲ್ಲ ಅಂತ ಹೇಳಿ, ಅಂದರೆ ತಪ್ಪಿಗೆ ಯಾವ ಶಿಕ್ಷೆನೂ ಇಲ್ಲ ಅಂತ ಹೇಳಿ. ಅಂದರೆ ಅವ್ರಿಗೆ ಗೊತ್ತು ಮುಂದಿನ ದಿನಗಳಲ್ಲಿ ಅವ್ರಿಗೆ ಕುಟುಂಬಗಳಿಗಾಗ್ತಕ್ಕಂಥ ಸಮಸ್ಯೆ. ಮತ್ತು ನಾನು ಪ್ರತಿ ಸತಿನೂ ಈ ಮಾತು ಹೇಳ್ತಿರ್ತಾನೆ, ನೀವು ಯಾರು ನೋಡದೇ ಇದ್ರು ಚಿತ್ರಗುಪ್ತನ ಹತ್ರ ನಿಮ್ಮ ಲೆಕ್ಕ ಇದ್ದೇ ಇರುತ್ತಪ್ಪ ಅಂತ ಹೇಳ್ತಿರ್ತಾನೆ. ಚಿತ್ರಗುಪ್ತನ ಹತ್ರ ಲೆಕ್ಕ ಸತ್ತಾಗ ಸಾನೆ ಸಿಗೋದು, ಸಾಯೋವರೆಗೂ ಸಹ ಈ ನಮ್ಮ ಅಟ್ಲೀಸ್ಟ್ ನಮ್ಮ ಈ ಭಾರತೀಯ ಕಾನ್ಸೆಪ್ಟಲ್ಲಿ ನಾವು ನಂಬಿರ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ, ನಾವು ಭೋಗಕ್ಕಿಂತ ನಮ್ಮ ಮನಸ್ಸಿನ ಶಾಂತಿಗೆ ಮತ್ತು ಸಾತ್ವಿಕತೆಗೆ ನಾವು ಪ್ರಾಮಾಣಿಕವಾಗಿ ದುಡಿಬೇಕು ಅಂತ ಹೇಳಿ ನಾವು ಅಂದ್ಕೊಂಡಿರ್ತಕ್ಕಂಥವ್ರು. ಆದರೆ ಯಾವಾಗ ಭೋಗ ಆಸ್ ಟೇಕನ್ ಓವರ್, ಅಂದರೆ ಫಿಸಿಕಲ್ ನೀಡ್ಸ್ ಆಸ್ ಟೇಕನ್ ಓವರ್ ದ ಥಾಟ್, ಆವಾಗ ಈ ರೀತಿಯೆಲ್ಲ ಆಗ್ತದೆ. ಜೊತೆಗೆ ಕಾನೂನು ಸುವ್ಯವಸ್ಥೆ ಅನ್ನೋದನ್ನ ಯಾರು ಸರ್ಕಾರದವ್ರು ಕಂಟ್ರೋಲ್ ಮಾಡಬೇಕು, ಅವರು ಯಾವಾಗ ಫೇಲ್ ಆಗ್ತಿದ್ದಾರೆ. ಅಂದರೆ ಉದಾಹರಣೆಗೆ ಇಲ್ಲಿ ನಾನು ಡೈರೆಕ್ಟಾಗಿ ನೇರವಾಗಿ ಇಬ್ಬರನ್ನ ಪ್ರಶ್ನೆ ಮಾಡ್ತೇನೆ, ಒಂದು ಮುಖ್ಯಮಂತ್ರಿಗಳು, ಇನ್ನೊಂದು ಗೃಹ ಸಚಿವರು. ಯಾಕೆ ಅಂತ ಹೇಳಿದ್ರೆ, ನೀವು ರಿವ್ಯೂ ಮೀಟಿಂಗ್ಸು ನೀವು ರೆಕಾರ್ಡ್ ತೆಗೆಸಿ ನೋಡಿ. ತಾವು ಜರ್ನಲಿಸ್ಟ್ಗಳಿದ್ದೀರಾ, ಎಲ್ಲ ಜರ್ನಲಿಸ್ಟ್ಗಳಿಗೂ ನಾನು ಆಗ್ರಹ ಮಾಡ್ತೇನೆ, RTI ಎಲ್ಲಾದರೂ ಕೇಳಿ, ಎಲ್ಲಾದರೂ ಕೇಳಿ ಎಷ್ಟು ರಿವ್ಯೂ ಮೀಟಿಂಗ್ಸ್ ಆಗಿದೆ ಈ ಸರ್ಕಾರ ಬಂದ ಮೇಲೆ, ವೆದರ್ ಇಟ್ ಇಸ್ ಜೈಲ್, ವೆದರ್ ಇಟ್ ಇಸ್ CID, ವೆದರ್ ಇಟ್ ಇಸ್ ಬೇರೆ ಇದಕ್ಕೆ. ಆವಾಗ ನಿಮಗೆ ಗೊತ್ತಾಗುತ್ತೆ ಮಾಹಿತಿ, ಗೃಹ ಸಚಿವರು ಎಲ್ಲಿ ಫೇಲ್ ಆಗಿದ್ದಾರೆ ಮತ್ತು ಮುಖ್ಯಮಂತ್ರಿಗಳು ಎಲ್ಲಿ ಫೇಲ್ ಆಗಿದ್ದಾರೆ ಅಂತೇಳಿ. ಯಾಕೆ ಅಂತ ಹೇಳಿದ್ರೆ, ಗೃಹ ಸಚಿವರು ರೆಗ್ಯುಲರ್ ಆಗಿ ರಿವ್ಯೂ ಮೀಟಿಂಗ್ಸ್ ಮಾಡಬೇಕು ಮತ್ತು ಮುಖ್ಯಮಂತ್ರಿಗಳು ರೆಗ್ಯುಲರ್ ಆಗಿ ರಿವ್ಯೂ ಮೀಟಿಂಗ್ ಆಗ್ತಾ ಇದೆ ಸರ್. ಹಾಗಾಗಿ ಈ ಮಾಡ್ಲಿಕ್ಕೆ ಬಹುಶಃ ಟೈಮ್ ಇಲ್ವೇನೋ ಅಂತ ಹೇಳಿ ಈ ಕುರ್ಚಿ ಸಂಬಂಧ ಏನ್ ಇಂಟ್ರೆಸ್ಟ್ ಕೊಡ್ತಿದ್ದಾರೆ, ಮೀಟಿಂಗ್ಗಳು, ದೆಹಲಿ ಟ್ರಿಪ್ಗಳು ಕೊಡ್ತಿದ್ದಾರೆ. ಅದ್ರಲ್ಲಿ ಒಂದು ಕಾಲ್ ಭಾಗ ಬಹುಶಃ ಜೈಲಿನ ಸುಧಾರಣೆ, ಅಲ್ಲಿನ ವ್ಯವಸ್ಥೆಗಳ ಸರಿಪಡಿಸುವಿಕೆ ಕಡೆ ಗಮನ ಕೊಟ್ರೆ ಇಷ್ಟೆಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮತ್ತೊಮ್ಮೆ ಬೆಂಗಳೂರಿನ ಮಾನ ಪರಪ್ಪನ ಅಗ್ರಹಾರ ವಿಚಾರದಿಂದ ಹರಾಜಾಗೋದು ತಪ್ಪಿತ್ತೇನೋ ಅಂತ ಹೇಳಿ. ಧನ್ಯವಾದ ಇಬ್ಬರಿಗೂ ಕೂಡ ಚರ್ಚೆಯಲ್ಲಿ